ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಕೃಷಿ ಪ್ರಾತ್ಯಕ್ಷಿತೆ. ಸಾಗರ ತಾಲೂಕು ವೀರಶೈವ ಯುವ ವೇದಿಕೆಯಿಂದ ಮಂಜೇಶ್ವರ ಮಠದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮ. 2 ಪ್ರತ್ಯೇಕ ಸ್ಥಳಗಳಲ್ಲಿ ನಡೆದ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಮುಸ್ಲಿಂ ಮುದ್ದು ಬಾಲಕರಿಗೆ 2 ಪ್ರಥಮ ಪ್ರಶಸ್ತಿ. ಶಾಲೆಯ ಶಿಕ್ಷಕ ವೃಂದದಿಂದ ಅಭಿನಂದನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಮಕ್ಕಳ ದೈಹಿಕ ಮಾನಸಿಕ ಸದೃಢತೆಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲಾ ಮಕ್ಕಳನ್ನು ಭತ್ತದ ಗದ್ದೆಗೆ ಕರೆದುಕೊಂಡು ಹೋಗಿ ಮಕ್ಕಳಿಗೆ ಭತ್ತ ಬೆಳೆಯುವ ಮತ್ತು ಕೃಷಿ ಚಟುವಟಿಕೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಕೃಷಿಯ ಪ್ರಾತ್ಯಕ್ಷತೆಯ ಜೊತೆಗೆ ಮಕ್ಕಳಿಗೆ ಕೆಸರುಗದ್ದೆಯಲ್ಲಿ ಹಗ್ಗ ಜಗ್ಗಾಟ, ವಾಲಿಬಾಲ್ ಸೇರಿದಂತೆ ಕೃಷಿಯಲ್ಲಿ ನಾಟಿ ಮಾಡುವ ಕೆಲಸದಲ್ಲಿ ಮಕ್ಕಳು ತೊಡಗಿಕೊಂಡದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಪ್ರಕಾಶ್, ರಂಗಕರ್ಮಿ ಸಂತೋಷ್ ಸದ್ಗುರು, ಕಾದಂಬರಿಕಾರ ಮಂಜುನಾಥ್ ಎಂಎನ್, ಪ್ರಶಾಂತ್, ವಿರೂಪಾಕ್ಷ ಗೌಡ್ರು, ಕ್ರೀಡಾ ತರಬೇತುದಾರ ಪ್ರವೀಣ್, ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು, ಪೋಷಕರು ಉಪಸ್ಥಿತರಿದ್ದರು. ಸಾಗರ ತಾಲೂಕು ವೀರಶೈವ ಯುವ ವೇದಿಕೆಯಿಂದ ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿರುವ ಬಳಸಕೋಡು ಬೃಂಗೇಶ್ವರ ಮಠದಲ್ಲಿ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಕೀಲರಾದ ಕೆವಿ ಪ್ರವೀಣ್, ಅಖಿಲ ಭಾರತ ವೀರಶೈವ ಅಧ್ಯಕ್ಷರಾದ ತೇಜಸ್ವಿ ಗೌಡ, ಮಲ್ಲವ ಸಮಾಜದ ಶೇಖರಪ್ಪ ಗೌಡ್ರು, ಮಂಜುಗೌಡ, ಸಚಿನ್, ದುಷ್ಯಂತ ಗೌಡ, ಕಿರಣ್ ಗೌಡ, ಸಂಜಯ್ ಗೌಡ, ಸಂದೀಪ್ ಗೌಡ ಸೇರಿದಂತೆ ಮುಂತಾದವರಿದ್ದರು. ಸಾಗರದ ಶಾರದಾಂಬಾ ಸಾಂಸ್ಕೃತಿಕ ಕಲಾ ಕೇಂದ್ರ 2 ಪ್ರತ್ಯೇಕ ಸ್ಥಳದಲ್ಲಿ ಏರ್ಪಡಿಸಿದ್ದ 10 ವರ್ಷದ ಮುದ್ದು ಮಕ್ಕಳ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಸಾಗರದ ಮುಸ್ಲಿಂ ಕುಟುಂಬದ 3 ವರ್ಷದ ಬಾಲಕ ಅನನ್ ಹುಸೇನ್ 2 ವಿಭಾಗದಲ್ಲೂ ಪ್ರಥಮ ಸ್ಥಾನಗಳನ್ನು ಪಡೆದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಮುದ್ದು ಬಾಲಕ ಸಾಗರದ ಪತ್ರಕರ್ತ ರಫೀಕ್ ಪ್ಯಾರಿ ಅವರ ಪುತ್ರರಾಗಿದ್ದು ಪ್ರಸ್ತುತ ಸಾಗರದ ಯೂರೋ ಕಿಡ್ಸ್ ಶಾಲೆಯ ಪ್ರೀ ನರ್ಸರಿ ವಿದ್ಯಾರ್ಥಿಯಾಗಿದ್ದಾನೆ. ಶಾಲೆಯ ಶಿಕ್ಷಕ ವೃಂದ ಬಾಲಕನ ಸಾಧನೆಗೆ ಅಭಿನಂದನೆ ತಿಳಿಸಿದ್ದಾರೆ. ನಾವು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ನಾಟಿ ಮಾಡಿಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಗದ್ದೆಗೆ ಬಂದಿದ್ದೀವಿ. ನಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಮಕ್ಕಳಾಗಿರ್ಬೋದು, ಅವರಿಗೆ ಭತ್ತ ಎಲ್ಲಿಂದ ಬರುತ್ತೆ, ಹೇಗೆ ಬೆಳೀತಾರೆ, ಆ ರೈತನ ಕಷ್ಟ ಏನು, ಆ ರೈತ ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎಂದೇ ಬೆಳೆಯನ್ನು ಬೆಳೀತಾನೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಈಗಿನ ಮಕ್ಕಳಿಗೆ ಫುಡ್ಡನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂದು ತಟ್ಟೆ ಊಟವನ್ನು ಹಾಕ್ಸ್ಕೊಂಡ್ರೆ ಅದನ್ನು ಹಾಗೆ ಬಿಟ್ಟು ಹೋಗಿರ್ತಾರೆ. ಯಾಕೆಂದರೆ ಅವರಿಗೆ ಅನ್ನದ ಬೆಲೆ ಅನ್ನೋದು ಗೊತ್ತಿಲ್ಲ. ಆದರೆ ಕೇವಲ ನಾವಿವತ್ತು ನಾಟಿ ಒಂದೇ ನಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ಲಿಲ್ಲ. ಈ ನಾಟಿಯನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಮಾಡಿಸ್ತಾ ಇದು 6ನೇ ವರ್ಷ. ಪ್ರತಿ ವರ್ಷ ನಾಟಿ ಮಾಡಿಸ್ಕೊಂಡು ಹೋಗ್ತಿದ್ವಿ. ಆದರೆ ಈಗ ಹಲವಾರು ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಪಟ್ಟು ನಮ್ಮ ಮಕ್ಕಳು ಅಥವಾ ಬೇರೆ ಮಕ್ಕಳು ಕ್ರೀಡೆಗಳನ್ನು ಮರಿತಾ ಇದ್ದಾರೆ. ಹಾಗಾಗಿ ಗ್ರಾಮೀಣ ಕ್ರೀಡೆಗಳನ್ನು ಅವರಿಗೆ ನೆನಪು ಮಾಡಲಿಕ್ಕೋಸ್ಕರ ಇವತ್ತು ಗದ್ದೆಯಲ್ಲೇ, ಈ ಕೆಸರು ಗದ್ದೆಯಲ್ಲೇ ಏನು ಮಾಡಿದ್ವಿ ಅಂದರೆ ಕೆಸರು ಗದ್ದೆ ಓಟವನ್ನು ಮಾಡಿಸಿದ್ವಿ, ಹಗ್ಗ ಜಗ್ಗಾಟವನ್ನು ಮಾಡಿಸಿದ್ವಿ, ಕಬಡ್ಡಿಯನ್ನು ಆಡಿಸಿದ್ವಿ, ವಾಲಿಬಾಲ್, ಥ್ರೋಬಾಲಿಗೆ ನಾನಾ ರೀತಿಯ ಕ್ರೀಡೆಗಳನ್ನು ಆಡಿಸಿ ಅವರಿಗೆ ಮನೋರಂಜನೆಯನ್ನು ಬೆಳಗ್ಗೆಯಿಂದ ಮಾಡಿಸಿ ಇವಾಗ ನಾಟಿ ಕಾರ್ಯವನ್ನು ಮಾಡ್ತಾ ಇದ್ವಿ. ಇದರಿಂದ ಏನು ಅಂದರೆ ನಮ್ಮ ಮಕ್ಕಳಷ್ಟೇ ಅಲ್ಲದೆ ದೇಶದ ಪ್ರತಿಯೊಬ್ಬ, ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆ ರೈತನ ಕಷ್ಟ, ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅನ್ನೋದನ್ನು ಈ ಮುಖಾಂತರ ತಿಳಿದುಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ನಮ್ಮ ಶಾಲೆಯ ಮುಖಾಂತರ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ರೈತ ಮತ್ತು ಯೋಧ ಈ ದೇಶದ ಬೆನ್ನೆಲುಬು. ರೈತ ಮತ್ತು ಯೋಧ ಇಬ್ಬರು ಒಂದೇ ನಾಣ್ಯದ 2 ಮುಖಗಳು ತಪ್ಪಾಗಲ್ಲ. ಈ ಯೋಧ ಅಲ್ಲಿ, ರೈತ ಇಲ್ಲಿ ಕಷ್ಟಪಡ್ತಿದ್ರೆ ಯೋಧ ಅಲ್ಲಿ ಕಷ್ಟಪಟ್ಟು ನಮ್ಮನ್ನ ಕಾಯ್ತಿರ್ತಾನೆ, ನಮ್ಮ ದೇಶನ ಕಾಯ್ತಿರ್ತಾನೆ. ಈಗ ನಾನು ವೃತ್ತಿ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದೆ ಸ್ಕೂಲಿಂದ. ನಮಗೆ 4 ಗೋಡೆ ಮಧ್ಯ ಕಲಿಯೋ ಶಿಕ್ಷಣ ಅಷ್ಟೇ ಅಲ್ಲದೆ ಇಲ್ಲಿ ಹೊರಗಡೆ ಪ್ರಪಂಚಕ್ಕೆ ಬಂದು ನಮಗೆ ಹೇಗೆ ನೆಟ್ಟಿ ಮಾಡೋದು, ಅಕ್ಕಿ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ಅದ್ರ ಬಗ್ಗೆ ಅರಿವನ್ನು ಮೂಡಿಸ ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಎಲ್ಲರೂ ತುಂಬ ಚೆನ್ನಾಗಿ ನೆಟ್ಟಿ ಮಾಡ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ಕರ್ಕೊಂಡ್ಬರ್ತಾರೆ ನಮಗೆ ಇಲ್ಲಿಗೆ. ಆದರೆ ಪ್ರತಿ ವರ್ಷ ಬರೀ ನೆಟ್ಟಿ ಅಷ್ಟೇ ಮಾಡಿಸಿದ್ರು, ಆದರೆ ಈ ವರ್ಷ ಆಟ ಕೂಡ ಆಡ್ತಿದ್ದಾರೆ. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಮತ್ತು ಹಗ್ಗ ಜಗ್ಗಾಟ ಇನ್ನೂ ತುಂಬ ಆಟನ ಆಡ್ತಿದ್ದಾರೆ. ಈ ವರ್ಷ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ಬೋದು. ಮತ್ತು ನಮ್ಮ ಶಾಲೆಯಲ್ಲಿ
ಎಲ್ಲ ನಟ್ಟಿ ಮಾಡೋಕ್ಕೆ ಕರ್ಕೊ ಬಂದಿದ್ದಾರೆ. ಈ ದೇಶದ ಎಲುಬು ಆದ ರೈತ ನಮ್ಮೆಲ್ಲರಿಗೂ ಎತ್ತಿಗೆ ಅನ್ನ ಇದೆ. ಇದ್ದಾನೆ ಮತ್ತು ಅವರಿದ್ದಾರೆ. ಮತ್ತು ಇಲ್ಲೊಂದು ವಿಶೇಷ ಏನಂತ ಗೊತ್ತಾ ನಿಮಗೆ? ಈ ಮಕ್ಕಳೆಲ್ಲ ನೋಡಿ ನಟ್ಟಿ ಮಾಡ್ತಿದ್ದಾರೆ. ಈ ಶಾಲೆ ಇದೆಯಲ್ಲ, ಈ ಗುರುಕುಲ ಮಾದರಿಯಿಂದ ಮೆಕಾಲೆಗೆ ಬಂದು ಇವತ್ತು ಶಿಕ್ಷಣ ಒಂದು ಕಡೆಗೆ ಹದಗೆಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಮನುಷ್ಯನಾಗೋದಕ್ಕೆ ಏನು ಬೇಕು, ಮನುಷ್ಯತ್ವವನ್ನು ಉಳಿಸೋದಕ್ಕೆ ಏನು ಬೇಕು ಅನ್ನೋದನ್ನ ಆ ಶಾಲೆಯ ಪ್ರಿನ್ಸಿಪಾಲ್ ಪ್ರಕಾಶ್ ಅವರು ಮಾಡಿದ್ದಾರೆ. ಈ ಮಕ್ಕಳಿಗೆಲ್ಲ ಹೇಗೆ ನಾಟಿ ಎಲ್ಲಿಂದ ಆರಂಭ ಆಗುತ್ತೆ, ನಮಗೆ ಭತ್ತ ಹೇಗೆ ಬರುತ್ತೆ, ಅದು ಅಕ್ಕಿ ಹೇಗಾಗತ್ತೆ, ಅದನ್ನೆಲ್ಲದನ್ನು ಹೇಳ್ಕೊಡ್ತಕ್ಕಂಥ ಕೆಸರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸಿ ನಾಟಿಯನ್ನು ಬಿತ್ತನೆ ಮಾಡಿ ನಾಟಿ ನೆಟ್ಟು ಹೇಗೆ ಅಂತಂದರೆ ಅವರಿಗೆ ಸ್ವತಃ ರೈತನ ಭಾವನೆ ಏನು, ಯಾವ ಥರ ಕಷ್ಟಪಡ್ತಾನೆ ಅನ್ನೋದನ್ನು ಸ್ವತಃ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂದಾಗ ಇವರಿಗೆ ಇದು ಗೊತ್ತಾದರೆ ಮುಂದಿನ ದಿನಗಳಲ್ಲಿ 10 ಜನರಿಗೆ ಹೇಳ್ತಾರೆ ಅಂಥೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ನಾನು ನಿಜವಾಗ್ಲೂ ಖುಷಿ ಆಯಿತು ನಿಮಗೆ, ನೀವು ಈ ಕಾರ್ಯಕ್ರಮ ಮಾಡಿದ್ದು. ಅದು ನಾನು ಬಂದು ನನಗೆ ಇನ್ನೂ ಖುಷಿ ಆಯಿತು ಸರ್. ನಿಜವಾಗ್ಲೂ ಇದೇ ಥರ ಕಾರ್ಯಕ್ರಮಗಳನ್ನು ಈ ಎಲ್ಲ ಶಾಲೆಯವರು ಇದನ್ನು ಮಾದರಿಯಾಗಿ ಅಳವಡಿಸ್ಕೋಬೇಕು. ಬರೀ a+b² SN = n/2 2a + n - 1 d ಅಂದರೆ ಬರೋದಿಲ್ಲ. ಅಲ್ಲಿ ನಮ್ಮ ಕೆಲಸ ಏನು, ಕರ್ತವ್ಯ ಏನು, ಸಮಾಜಕ್ಕೆ ನಾವು ಹೇಗೆ ಮಾದರಿ ಆಗಬೇಕು ಅನ್ನೋದನ್ನ ಈ ಸ್ಕೂಲಿನ ಮಕ್ಕಳು ನೋಡಿ ಕಲಿಬೇಕಾಗಿದೆ. ನಾವು ನಿಜವಾಗ್ಲೂ ಖುಷಿ ಅಂತ ಮಕ್ಕಳು ಖುಷಿ ಆಯ್ತಾ ನಿಮಗೆಲ್ಲ? ಸೂಪರ್ ಅಂತ ಅನಿಸ್ತಾ? ದಿನ ಮಾಡ್ತೀರಾ ಅಥವಾ ಒಂದಿನಕ್ಕನ? ಒಂದಿನಕ್ಕೆ ಖುಷಿ ಅಂತ ಒಂದಿನ ಅಲ್ವಾ? ಆಗಲಿ, ಒಳ್ಳೇದಾಗಲಿ ಸರ್. ಇದೇ ಥರ ನೀವು ಕೆಲಸಗಳನ್ನು ಮಾಡೋದ್ರಿಂದ ಒಂದಿಷ್ಟು ಜನರಿಗೆ ಪ್ರೇರಣೆ ಆಗುತ್ತೆ. ಆಮೇಲೆ ನೀವು ಮಾದರಿಯಾಗಿ ಹೊರಹೊಮ್ಮೋದು ಎರಡು ಮಾತಿಲ್ಲ ಸರ್. ಥ್ಯಾಂಕ್ ಯು ಸರ್.